ಬಿರಿಯಾನಿ ಜೊತೆಗೆ ರಾಯ್ತಾ, ಆಮೇಲೆ ಗುರುಗಳದ್ದು ಒಂದು ತಾಯ್ತಾ ಹಾಕೊಂಡು ಹೋಯ್ತಾ ಇರಬೇಕು ಸರ್ ಅಂತ. ಇದು 4ನೇ ಪತ್ರಿಕಾಗೋಷ್ಠಿ. ಆಲ್ರೆಡಿ ಅವ್ರ ಪೇಷನ್ಸ್ ಚೆಕ್ ಆಗಿರುತ್ತೆ, ನಾವು ಕೂಡ ಚೆಕ್ ಮಾಡೋದು ಬೇಡ ಅಂತ. ಆಮೇಲೆ ಇವ್ರು ಬಂದು ಮೈಕ್ ಅವನು ಚೆಕ್ 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 ಅಂತಿದ್ರು ಮ್ಯೂಸಿಕ್ ಡೈರೆಕ್ಟರ್, ಎಲ್ಲಪ್ಪ ಕ್ಯಾಶ್ 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 ಅಂತ ಹೇಳಿ. ಈಗ ಪರಿಸ್ಥಿತಿ ಗಾಂಧಿನಗರ ಕರೋನಾ ಬಂದಲ್ಲಿ ತುಂಬ ಒದ್ದಾಡ್ಕೊಂಡಿದೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಯಜಮಾನ್ರಿಗೆ ಗೊತ್ತು ಸಿನಿಮಾಗಳ ಪ್ರೊಡಕ್ಷನ್ನು ಹೆಂಗೆ ಒದ್ದಾಟ ಆಯಿತು ಅಂತ ಹೇಳಿ. ನಾವೆಲ್ಲ ಅದರಿಂದ ನಲುಗಿ ಮತ್ತೆ ಹೊರಗಡೆ ಬರ್ತಾ ಇರುವಂತಹ ಕಾಲಘಟ್ಟ. ನಾನಿಲ್ಲಿ ಕೆಲವರಿಗೆ ಹೇಳಲೇಬೇಕಾಗಿದೆ. ನಮ್ಮ ಯತಿಗೆ ಶುರು ಮಾಡ್ತೀನಿ. ಯತಿ ಬಾಮಲ್ಲಿ ಯತಿ ಮತ್ತು ನಾನು ಪ್ರೆಸ್ ಕ್ಲಬ್ಬಲ್ಲಿ ಒಳ್ಳೆಯ ಕನ್ನಡದ ಜ್ಯೋತಿಯನ್ನು ಬೆಳಗಿದ ಹಣತೆಗಳು. ಅಷ್ಟು ಎಣ್ಣೆ ಕುಡ್ದಿದ್ದೀವಿ ಇಬ್ಬರು. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂತು ಚರ್ಚೆಗಳು. ಅವ್ರದ್ದು ಒಂದು ಡೈಲಾಗ್ ನಂಗೆ ಭಾರಿ ಇಷ್ಟ, ಯಾವಾಗಲೂ ಹೇಳ್ತಿರ್ತೀನಿ. ಆತ ಒಬ್ಬ ಪತ್ರಕರ್ತನಾಗಿ ಶುರು ಮಾಡಿದ್ದ ಅವ್ರ ಕೆರಿಯರ್ನ, ಅಲ್ವಾ? ಬಹುಶಃ ಪತ್ರಕರ್ತರಾಗಿ ಎರಡು ಒಟ್ಟಿಗೆ. ಮತ್ತು ರಾಜ್ ಅವರ ಅಭಿಮಾನಿಯಾಗಿ, ರಾಜ್ ಅವರು ತೀರ್ಕೊಂಡಾಗ ಆ ಕೊನೆಯ ದಿನಗಳು ಅವರು ಸಮಾಧಿ ಎಲ್ಲ ಇದು ಮಾಡಿದಾಗ ಒಬ್ಬ ನಿಜವಾದ ಅಭಿಮಾನಿ ಹೇಗೆ ಬಿಹೇವ್ ಮಾಡ್ಬೋದೋ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದವರು, ಸುಳ್ಳಿಲ್ಲ. ಯಾಕೆಂದರೆ ಆ ಜೆನ್ಯೂನಿಟಿ ಗೊತ್ತಾಗ್ತಾ ಇತ್ತು ನಮಗೆ. ಈ ಬೇಸಿಕಲಿ ಈತ ಬರವಣಿಗೆ ಚೆನ್ನಾಗಿತ್ತು. ನನಗೊಂದ್ಸತಿ ಇವರೊಂದು ಎಲ್ಲ ಕೊಡ್ತಿದ್ರು ಪ್ರೆಸ್ ಕ್ಲಬ್ಬಲ್ಲಿ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಸಿನಿಮಾಗೆ ಬಳಸ್ಬೋದಿತ್ತೇನೋ. ಏನಂದರೆ, ಅಲ್ಲ ಸರ್, ಒಬ್ಬರು ನಾಟಕ ಅಂತಾರೆ. ಈಗ ಅಣ್ಣ ಅವ್ರ ಮೇಲೆ ಅಭಿಮಾನ ತೋರಿಸ್ತೀವಿ ಅಂದರೆ ನಾಟಕ ಅನ್ನೋರು ಒಂದಷ್ಟು ಜನ ಇರ್ತಾರೆ, ಇಲ್ಲ ಜೆನ್ಯೂನ್ ಅನ್ನೋರು ಒಂದಷ್ಟು ಜನ ಇರ್ತಾರೆ ಅಂತ. ಇದೆಲ್ಲ ಹೇಗೆ ತೊಗೋತೀರಿ ಜೈತಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ, ಏನು ಬಿರಿಯಾನಿ ಅಂದಮೇಲೆ ರಾಯ್ತಾ, ಆಮೇಲೆ ಯಾರು ಬಿರಿಯಾನಿ ಅಂದಮೇಲೆ ರಾಯ್ತಾ, ಇನ್ನೊಂದಿನ ಇದು ಬಿರಿಯಾನಿ ಜೊತೆಗೆ ರಾಯ್ತಾ, ಆಮೇಲೆ ಗುರುಗಳದ್ದು ಒಂದು ತಾಯ್ತಾ ಹಾಕೊಂಡು ಹೋಯ್ತಾ ಇರಬೇಕು ಸರ್ ಅಂತ ಇವ್ರು ಹೇಳಿದ ಡೈಲಾಗ್ ಅದು. ನಾನು ಚೆನ್ನಾಗಿದೆ ರೀ, ಇದು ಬಳಸ್ಬೋದು ಎಲ್ಲರೂ ಅಂತ ನಾನು ತುಂಬ ಹೊತ್ತು ಮಾತಾಡಿದಾಗ. ಆ ಥರ ಸಾಕಷ್ಟು ಗಳಿಗೆಗಳು, ಮೇಲುಕೋಟೆ ಕಥೆಗಳು ಅಂತ ಒಂದು ಪುಸ್ತಕ ಬರೆಯೋಣ ಅಂತೀನಿ ಇವ್ರ ಬಗ್ಗೆ. ಅದೇನು ಅಂತ ಹೇಳಂಗಿಲ್ಲ, ಕಾಂಟ್ರವರ್ಸಿ ಆಗುತ್ತೆ ಖಂಡಿತವಾಗಿ. ಮತ್ತು ಪತ್ರಕರ್ತರು ಇಲ್ಲಿವರೆಗೂ ಬೆಳೆದಿದ್ದಾರೆ. ಮತ್ತು ಮುಂದಿನ ಇವತ್ತಿಗೆ ಇಲ್ಲೇ ಒಂದು ಆಫರ್ ಕೊಡ್ತೀನಿ. ನಮ್ಮ ಯಜಮಾನರಿದ್ದಾರೆ, ಚೇಂಬರ್ ಅಧ್ಯಕ್ಷರಿದ್ದಾರೆ, ಬಣಕಾರ್ ಸರ್ ಇದ್ದಾರೆ, ಎಲ್ಲ ನಿರ್ಮಾಪಕರ ಪರವಾಗಿ. ಈಗ ಮುಂದಿನ ದಿನಗಳಲ್ಲಿ ಸದಾಶಿವ ಶೆಣೈ ಆಯಿತು, ಯತಿ ರಾಜ ಆಯಿತು, ಮುಂದಿನ ಯಾರೇ ಪತ್ರಕರ್ತರು ಸಿನಿಮಾ ಮಾಡಬೇಕು ಅಂದರೆ ನಂದು ಅರ್ಧ ರೇಟಿಗೆ ಕಾಲ್ ಶೀಟು ಅಡ್ವಾನ್ಸ್ ಕೊಡ್ಬೋದಣ್ಣ. ಅಲ್ಲಿ ನಿಂತಿರ್ತೀನಿ, ಒಂದು ಕೊಡ್ಬೋದು. ಐ ಮೀನ್ ಟು ಸೇ ಒಳ್ಳೆಯ ಚಿತ್ರಗಳು. ಯಾಕೆಂದರೆ ಚಿತ್ರ ನಿರ್ದೇಶಕರನ್ನ ನೋಡ್ತಾನೆ ಇರ್ತೀರಿ, ಪ್ರೊಡ್ಯೂಸರ್ಸ್ನ, ಅವರ ಒತ್ತಡಗಳು, ಒತ್ತಾಯ, ಇದೆಲ್ಲವನ್ನ ಗಮನಿಸ್ತಾ ಇರ್ತಿರೋ ಪತ್ರಕರ್ತರು. ಅವ್ರು ಬಂದು ಕೂತು ಮಾಡಿದಾಗ ಗೊತ್ತಾಗತ್ತಾ ನೋವು, ಅಲ್ಲಿ ಏನು ಸಮಸ್ಯೆ ಅನುಭವಿಸಿ ಆ ಟಾರ್ಗೆಟ್ನ ರೀಚ್ ಮಾಡಿರ್ತಾರೆ, ಆ ಗೆಲುವನ್ನು ಕಂಡಿರ್ತಾರೆ, ಅದರ ಎಷ್ಟು ಬಡ್ಡಿ ಕಟ್ಟಿರ್ಬೇಕಣ್ಣ, ಎಷ್ಟು ಆದ್ರಿ ಅದರೇ ಗೊತ್ತು, ಅವ್ರಿಗೆ ಗೊತ್ತು. ಅದು ಒಬ್ಬ ಪತ್ರಕರ್ತರು ಅನುಭವಿಸುವಂಥ ಒಂದು ಇದು. ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ರೂಪಿಸಿದ್ದಾರೆ. ಹಾಡು ತುಂಬ ಚೆನ್ನಾಗಿದೆ. ಹಾಡ್ದವ್ರಿಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ ನಾನು ಇದು ಹೇಳ್ತೀನಿ, ಕಣ್ಣಿಗೆ ಬಿದ್ದಿದ್ದೀರಿ. ಓಕೆ, ಅದು ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ ಖಂಡಿತವಾಗಿ. ಚೆನ್ನಾಗಿದೆ ಟ್ಯೂನ್ ಅಣ್ಣ. ಮತ್ತು ಕ್ಯಾಮ್ರಾ ಸ್ಪೆಷಲ್ ಆಗಿ ಹೇಳೋಕ್ಕೆ ಇಷ್ಟಪಟ್ಟೆ. ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರಪ್ಪ. ನಾಗೇಶ್ ಅವರಲ್ವಾ? ಎಸ್, ಅಚ್ಚುಕಟ್ಟಾಗಿ ಮಾಡಿದ್ರಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿದೆ ತಂದೆ. ಬೋರಾದರೆ ಚಪ್ಪಾಳೆ ಹೊಡೆದು ನಿಲ್ಲಿಸ್ಬಿಡ್ತೀನಿ. ಓಕೆ, ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಿದೆ. ಏನಂದರೆ, ನಮ್ಮ ಶಂಕರ್ ಭಟ್ರು, ಪ್ರಣವಮೂರ್ತಿ ಒಂದು ವಿಷಯ ನಿಂತ್ವಾ ಮಠ ಚಿತ್ರದಲ್ಲಿ, ಮತ್ತು ಇವನು ಮಲಯಾಳಂ ಫಿಲ್ಮ್ ಶ್ರದ್ಧಾ ಅಂತ ಫಿಲ್ಮ್ ಹೀರೋ. ಈತನ ಹೆಸರು ಪ್ರಣವಮೂರ್ತಿ ಅಂತ. ಗೀತಪ್ರಿಯ ಅವರು ಇವನಿಗೆ ಪ್ರಣವಮೂರ್ತಿ ಅಂತ ಪ್ರಣಯಮೂರ್ತಿ ಅಂತ ಇಟ್ಬಿಡ್ತಾರೆ. ಆತನಿಗೆ ನಾನು ತೊಟ್ಲಲ್ಲಿದ್ದಾಗಿಂದ ನೋಡ್ತಾ ಇದ್ದೀನಿ ಸರ್ ಅದನ್ನು ಟಿ ವಿಲಿ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಆಯ್ತಾ, ಕೂತೋಳಪ್ಪ, ಬಿದ್ಗಿತ್ತೋಗ್ಬಿಟ್ಟಿಯಾ, ಈಗ ಟೈಮ್ ಸರಿ ಇಲ್ಲಣ್ಣ. ಅವರು ಸೂಪರ್ ಕಣ. ನಂದು ಆತಂದು ಬಾಂಧವ್ಯ ಮಠದಲ್ಲಿ ಒಂದು ಭಿಕ್ಷಕನ ಪಾತ್ರ ಮಾಡಿಸಿ, ಆಮೇಲೆ ಚೆನ್ನಾಗಿ ನಡೀತಿದೆ ಕೆರಿಯರ್ ಅಂತ ಹೇಳಿದೆ. ಒಳ್ಳೇದಾಗಲಿ. ಮತ್ತು ತುಂಬ ಆತ್ಮೀಯ ಅವರು. ನಮ್ಮ ಶಂಕರ್ ಭಟ್ರು, ಇಲ್ಲಿರೋಂಥ ಕಲಾವಿದರು, ನಮ್ಮ ಸಂಗೀತ ಮೇಡಮ್, ನಮ್ಮ ಕ್ರಶ್ ಅವರು ಫಿಲ್ಮ್ ನೋಡಿದಾಗ ಅಲ್ಲ ಎಷ್ಟು ಚೆನ್ನಾಗಿದೆ ಹುಡುಗಿ ಅಂತ. ಇದರಲ್ಲಿ ಆಪರೇಷನ್ ಅಂತದಲ್ಲಿ ನೋಡಿದ್ದು. ಆಮೇಲೆ ಈಗ ಸಾಕಷ್ಟು ಜನ ಎಲ್ಲರೂ ಕಲಾವಿದರು. ಅಲ್ಲ, ನಾವು ಚಿಕ್ಕ ವಯಸ್ಸಿಂದ ಇವ್ರನ್ನೆಲ್ಲ ನೋಡ್ತಾ ಇದ್ದೀವಿ. ಎಷ್ಟು ವಯಸ್ಸು ಇವ್ರುಗಳಿಗೆ? ನನಗೆ 52 ಅಣ್ಣ, ಅಷ್ಟೇ ತಂದೆ. ನಾನಲ್ಲ ಈ ಗರುಣಿನ ಅಲ್ಲ, ಅವರು ನನಗೆ ಗಡ್ಡ ಬಿಟ್ಟ ಮೇಲೆ ಬಿಳಿ ಕೂದಲದು. ಇದು UI ಫಿಲಮ್ಗೆ ಬಿಟ್ಟಿರೋಂಥ ಗೆಟಪ್ಪು. ಅದ್ರಲ್ಲಿ ಒಂದು ಮಾಡಿಸಿದ್ರು ಒಂದು ಪಾತ್ರ ಅಂದ್ಬಿಟ್ಟು, ಅದು ಹಾಗೆ ಇರಲಿ, ನ್ಯಾಚುರಲ್ ಆಗಿರುತ್ತೆ ಅಂತೇಳಿ. ನನಗೆ 52 ಆಯ್ತಲ್ಲ, ಇವ್ರಿಗೆಲ್ಲ ಏನು 70 ಮೇಲೆ ಇರ್ಬೇಕಾ ಎಲ್ಲ? ಯಾವಾಗ ಲಾಟ್ರಿ ಇವ್ರಿಗೆಲ್ಲ ಜೋಕ್. ಮತ್ತು ಶ್ರವ್ಯ ಅವರು ಹೇಳ್ತಾ ಇದ್ರು, ಈಗ ಸಾತ್ವಿಕ ಅನ್ನೋ ಹೆಸರನ್ನ ಇದು ಮಾಡೋದ್ರಿಂದ ಪುಟ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಿ. ನಾನು ಕಥಾನಾಯಕಿ ಹೀರೋಯಿನ್ ಅಂತ ನಿಮಗೆ ಪುಟ್ಟಿ ಏನ್ಬಿಡ್ತೀನಿ. ಈ ಮೀಟು ಶುರು ಆದ್ಮೇಲೆ ಯಾವನಿಗೆ ಬೇಕಣ್ಣ ಕರ್ಮಗಳು, ಚೆನ್ನಾಗಿ ಮಾತಾಡ್ಕೊಂಡ್ಬಿಡುದು, ಆಮೇಲೆ ಹೋಗ್ಬಿಟ್ಟು ಅವ್ನಿಗೂ ಕರೆದಿದ್ದ ಅಂತೆಲ್ಲ ನಡೆದಿರೋ ಕಥೆಗಳು. ಯಾರ್ಯಾರಿಗೆ ಹಾಕಿದ್ರು 3 ತಿಂಗಳು ಚಾನಲ್ ಅವ್ರು ಕೂತ್ಕೊಬಿಟ್ಟು ಅವರು. ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಆಕೆ ಹೇಳಿದ್ದು. ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಿದೆ ಹುಡುಗಿ, ಇಲ್ಲ ಡೈರೆಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡಿದ್ದು ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಕೊಂಡೆ ಒಂದು ಸೆಕೆಂಡ್.
ನಮ್ಮ ಓಂ ಪ್ರಕಾಶ್ ಅವರ ನನ್ನ ಆತ್ಮೀಯ ಗೆಳೆಯರವರು ಒಂದು ಒಳ್ಳೆಯ ಟೆಕ್ನಿಷಿಯನ್ನು, ಆಕೆಯ ಹಿನ್ನೆಲೆ ಕೂಡ ಇದೆ. ಎಲ್ಲ ಆ ತಂಡ ಸೇರಿ ಮತ್ತು ಮಾನ್ವಿತ್ತು ತುಂಬ ಮುಗ್ಧವಾಗಿ ಮಾತಾಡಿದ್ರು ಪಾಪ. ಆತ ಗಾಂಧಿನಗರ ಅಥವಾ ಚಿತ್ರೋದ್ಯಮದ ಒತ್ತಡಗಳ ಯಾವ ಅರಿವೂ ಇಲ್ಲದೆ, ಇನ್ನು ಇಡ್ಲಿ ವಡೆ ಹೊತ್ಕೊಂಡಿಲ್ಲ. ಇವರು ಬಣಕಾರ ಅವ್ರು ಲಾಯರ್ ಇದ್ದಾರೆ, ಅವ್ರು ಗೊತ್ತಿರುತ್ತೆ ಕೇಳಿ ಕತೆಗಳು ಕೂತ್ಕೊಂಡು. ಯಾಕೆಂದ್ರೆ ಸಾಕಷ್ಟು 20 ವರ್ಷದಿಂದ ನೋಡ್ತಾ ಇದ್ದಾರೆ ಅವ್ರನ್ನ. ಖಂಡಿತ ಸೀನಿಯರ್ ಅಲ್ಲ ಬಿಡ್ತಾರೆ. ಓ ಸೂಪರ್ ಅವರು. ಸೊ ಈ ಟ್ರಾವೆಲ್ ಇದೆಯಲ್ಲ, ಸಿನಿಮಾ ಅನ್ನೋದು ಒಂದ್ಸತಿ ಮಾಡೋದು ಗೆಲ್ಲೋದು ಅದೆಲ್ಲ ನಡೆದೋಗ್ಬಿಡ್ಬೋದು. ಮುಂದಿನ ಹಂತಗಳಿದೆಯಲ್ಲ ಅದನ್ನೆಲ್ಲ ಮಾಡಬೇಕಾದ್ರೆ ಇಷ್ಟು ಒತ್ತಡಗಳಿರುತ್ತೆ, ತಮಾಷೆ ಅಲ್ಲ. ಮಾನ್ವಿತ್ ಅವರು ಹೇಳಿದ್ರು ನನಗೆ, ಸರ್ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಡೈರೆಕ್ಟ್ರಿಗೆ ಕೈ ಕೊಟ್ಬಿಟ್ರು. ಆ ಥರ ನೆಕ್ಸ್ಟ್ ಟೈಮ್ ಪ್ರಸಂಗ ಬಂದಾಗ ನನಗೆ ಫೋನ್ ಮಾಡಿ, ಓಲಾ ಆಟೋದಲ್ಲಿ ಬರ್ತೀನಿ, ನನ್ನ ಖರ್ಚಲ್ಲೇ ಬರ್ತೀನಿ, ನನ್ನ ಖರ್ಚಲ್ಲಿ ಓಲಾ ಆಟೋದಲ್ಲೇ ಬರೋದಣ್ಣ, ನನ್ನ ಖರ್ಚಲ್ಲೇ ಬರ್ತೀನಿ, ಆ ಖರ್ಚಿನ ಹೊರೆನೂ ಇವರೆಲ್ಲ ಇದು. ಅಲ್ಲ ಅದೇ ನಾನು ನನ್ನ ಪಿಕ್ಚರ್ ಇವ್ರು ಸಪೋರ್ಟ್ ತಗೊಳ್ಳೋಣ ಅಂದ್ರೆ ಇವರು ನನ್ನ ಮೇಲೆ ಕಲ್ಲಾಕೋ ಕಾರ್ಯಕ್ರಮ ಇಟ್ಕೊಂಡವರಲ್ಲ. ಇಲ್ಲ ಏನಂದ್ರೆ ನಾವು ಇಬ್ಬರು ಪ್ರಶ್ನೆಗೆ ಹೋಗ್ಬೇಕಾಗತ್ತೆ ಇನ್ನೊಂದ್ಸಲ, ಇಲ್ಲ ಕರೋಡ್ಪತಿಗೆ ಹೋಗ್ಬೇಕಾಗತ್ತೆ, ಇನ್ನೊಂದು ತಾಯ್ತ ಕಟ್ಟಿಸ್ಬೇಕು ನಿಮ್ಗೆ ನಾನು. ಅಲ್ಲಲ್ಲ ಈತಂದು ನಂದು ನಾನು ಹೇಳಿದೆ ನನಗೆ ಸಂಬಂಧವೇ ಇಲ್ಲ ಕಣಯ್ಯ ಅಂತ. ಆಮೇಲೆ ಇಲ್ಲಿ ಹಿಂಗೆ ಹೇಳಿದ್ರು, ಈಗ ಅಂದರೆ ಕರೆಸಿದ್ರು, ಕೂತ್ಕೊಂಡು ಕಾದು ಎಲ್ಲರೂ ಮಾತಾಡಿದ್ದಾನೆ ತಾಳ್ಮೆಯಿಂದ ಕೇಳಿದೆಲ್ಲ ಆಯಿತು. ಹೇಳಿದ್ಕೊಂಡು ನಾವು ಶಿವಣ್ಣ ಅವ್ರನ್ನ ಕರ್ಸೋಣ ಅಂತಿದ್ವು, ದರ್ಶನ್ ಅವ್ರನ್ನ ಕರ್ಸೋಣ ಅಂತಿದ್ವು, ಅವ್ರು ಯಾರೂ ಸಿಕ್ಕಿಲ್ಲ, ಅದೇ ಗುರುಪ್ರಸಾದ್ ಅವ್ರನ್ನ ಕರ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗಿತ್ತು. ಸೀರಿಯಸ್ ಆಗಿ ಎತ್ತಿ ಸಿಕ್ಕು, ಆಮೇಲೆ ನಿಂಗಿದೆ ನಿಂಗೆ ಅಂತ. ಅಲ್ಲ, ಶಿವಣ್ಣ ಅವರು ವಿಶಸ್ ಮಾಡಿದ್ದಾರೆ, ತುಂಬ ಆತ್ಮೀಯರು. ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಅದು ದೊಡ್ಡದು ಅಂತೀನಿ ನಾನು. ಮಾಡಿ ಹಾಕಿದ ದುಡ್ಡ. ಸಿನಿಮಾ ಅಂದ್ರೆ ಏನು, ನಾನು ಕಲ್ತಿರೋ ಪಾಠ, ನಮ್ಮ ಕೈಲೊಂದು ಮೀನಿದೆ, ಆ ಮೀನನ್ನು ಸಮುದ್ರಕ್ಕೆ ಎಸಿತೀವಿ ಮತ್ತು ಅದೇ ಮೀನನ್ನು ಹಿಡಿತೀವಿ, ಅದು ಮೊದಲ ಹಂತದ ಸಕ್ಸಸ್ ಅಂತ. ಬಿಕಾಸ್ ಅದೇ ಮೀನು ಹಿಡಿಯೋಕ್ಕಾಗಲ್ಲ, ಅದು ಹೊಟ್ಟೋಯ್ತು ಒಳಗಡೆ, ಅದ್ರ ಮೇಲೆ ಬಂದರೆ ಅದು ಬೋನಸ್ ಅಂತ ಹೇಳಿ. ಸೊ ಅಷ್ಟು ಶಿಸ್ತಿರಬೇಕಾದಂತಹ ಒಂದು ಮಾಧ್ಯಮ. ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಅಂತ. ಕಲೆಯನ್ನು ವಾಣಿಜ್ಯೀಕರಿಸುವ ವಿಜ್ಞಾನಕ್ಕೆ ಸಿನಿಮಾ ಅಂತ ಕರೆಯುವಂಥದ್ದು. ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಮಹನೀಯರಿಗೆ ಅದು ಅನುಭವಿಸ್ಕೊಂಡ್ಬಂದಿದ್ದೀವಿ. ಅದೆಲ್ಲ ಇನ್ನೂ ಮನ್ವಿತ್ ಅವ್ರಿಗೆ ಆಗಬೇಕಿದೆ, ಆಗತ್ತೆ. ಇದನ್ನ ಇನ್ನೋಸೆನ್ಸ್ ಇಟ್ಕೊಳ್ಳಿ. ಹಾಗೆ ಇನ್ನೋಸೆಂಟ್ ಆರ್ಟಿಸ್ಟ್ಗಳಿಲ್ಲ. ಭಾಗ್ಯರಾಜ್ ಗೆದ್ದಿದೆ ಇನ್ನೋಸೆನ್ಸಲ್ಲಿ. ತಮಿಳಲ್ಲಿ ಭಾಗ್ಯರಾಜ್ ಡೈರೆಕ್ಟ್ರು, ಕಾಶಿನಾಥ್, ಅವ್ರಿಗೆಲ್ಲ ಅದಕ್ಕೊಂದು ವೇದಿಕೆ ಇದೆ, ನಿಶ್ ಇದೆ ಇದರಲ್ಲಿ ಸಿನಿಮಾ ರಂಗದಲ್ಲಿ. ಭಾಳ ಜನಕ್ಕಿಲ್ಲ ಅದು. ಬಂದವನ್ನೆಲ್ಲ ತೊಡೆ ತಪ್ಪಿಟ್ಟು ನಾನು ನೋಡಿತೀನಿ ಅಂತನೋ ಹೀರೋಗಳು ಸುಮಾರು ಜನ ಇರ್ತಾರೆ. ಇಲ್ಲ ನಾನು ಬಗ್ತೀನಿ ಏನೋರು ಬೇಕಲ್ಲ, ಇಲ್ಲ ನಾನು ಇರ್ತೀನಿ ಅಂತೇಳಿ. ಅದು ಹಂಗೆ, ಅದು ಕರೆಕ್ಟ್. ಅದು ಅಲ್ಲ, ಅದು ಇಲ್ಲಿನ ಊಟ ಮಾಡಿದ ಮೇಲೆ ಅದಕ್ಕೆ ಗೊತ್ತಾಯ್ತು, ಬರಲಿ ಆ ಇನ್ನೋಸೆನ್ಸ್ ಬಿಡೋದು ಬೇಡ ಅಂತೇಳಿ ಇದು. ಮತ್ತು ಎಲ್ಲರಿಗೂ ವಿಶ್ ಮಾಡ್ತೀನಿ, ಚೆನ್ನಾಗಿ ಮುಂದುವರ್ಕೊಂಡು ಇದು. ನಾನು ಆ್ಯಕ್ಚುಲಿ ಇವ್ರಿಗೆ ಏನು ಹೇಳಿದೆ ಅಂದರೆ, ನನಗೆ ಸಿನಿಮಾ ಒಮ್ಮೆ ತೋರಿಸಿ, ಎಲ್ಲ ಮುಗಿದ ಮೇಲೆ ಕೊನೆಯ ಕೆಲಸಕ್ಕೆ ಫೈನಲ್ ಅನ್ನೋಕ್ಕಿಂತ ಮುಂಚೆ ನನಗೆ ಗೊತ್ತಿರಬಹುದಾದ ಕರೆಕ್ಷನ್ಸ್ ಏನಾದ್ರು ಇದ್ದರೆ ಹೇಳ್ತೀನಿ. ಅದು ದೊಡ್ಡ ಸಹಾಯ ಆಗುತ್ತೆ ನಿಮಗೆ. ಅದು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ನನ್ನ ಕಡೆಯಿಂದ ಪಾಸಿಟಿವ್ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ಬೋದು. ನಾ ಬಂದಲ್ಲಿ ನಿಮ್ಮ ಬಗ್ಗೆ ಮಾತಾಡೋದ್ರಿಂದ ತುಂಬ ಜನ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡ್ರಪ್ಪ ಅಂತ ಕೇಳಬಹುದು. ಅವ್ರನ್ನೆಲ್ಲ ಕರ್ಕೊಂಬಂದು ಥಿಯೇಟ್ರಿಗಂತೂ ತುಂಬಿಸಕ್ಕೆ ನಮ್ಮ ಕೈಲಿ ಆಗಲ್ಲ. ಅದು ಆಸಕ್ತಿ ಇರೋ ದರ್ಶನ್ ಅವರೊಬ್ಬನು ಮಾತ್ರ. ಚಿಕ್ಕಣ್ಣ ಅವ್ರ ಸಿನಿಮಾ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಅವ್ರು ಹೇಳ್ತಾರೆ ಚಿಕ್ಕಣ್ಣ ಅವ್ರ ಫಿಲ್ಮ್ ನೋಡಿ ಅಂತ ಜನ ತುಂಬಿಟ್ರಣ. ಅಲ್ಲ, ಆ ಪವರ್ ಅವ್ರಿಗಿದೆ. ಹಿ ಹ್ಯಾಸ್ ಅರ್ನ್ಡ್ ಇಟ್ ಓವರ್ ದ ಇಯರ್ಸ್ ಅಂತಲೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರ ನಮ್ಮ ಹಾರೈಕೆಗಳು ಯತಿಯವರು ಮತ್ತು ಅವರ ತಂಡದ ಪ್ರತಿಯೊಬ್ಬ ಕಲಾವಿದರ ಮೇಲಿದೆ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಲಿದೆ. ಕೆಲಸ ಮಾಡಿದ್ದೀರಿ, ಒಳ್ಳೆ ಯಶಸ್ಸು ತೊಗೊಂಡು ಬನ್ನಿ. ಸಂತೋಷ್ ಅವರು, ನಾನು ನಂಬರ್ ತೊಗೋತೀನಿ, ರೆಡಿ ಮಾಡ್ತೀನಿ. ಇಲ್ಲ ಅದರಲ್ಲಿ ಅಲ್ಲ, ನನ್ನ ನಂಬರ್ ಯತಿರಾಜ್ ಸರ್ ಹತ್ರ ಕೇಳಿ ಅಂದ್ರು. ಸಂತೋಷ್ ಸರ್